ಒಂದು ಕಾಲದಲ್ಲಿ ಸಿದ್ಲಿಂಗ ಅವರು ಮತ್ತೆ ಕಣಗಾಲ್ ಅವರು ಈ ತರದ ಒಂದಷ್ಟು ಪ್ರಯತ್ನಗಳು, ಈ ತರ ಪಾತ್ರಗಳ ಹುಡುಕಾಟದಲ್ಲಿ ನಡೆಸ್ತಾ ಇರೋದು ಯಾರು ಈ ತರ ಹ್ಯಾಂಗ್‌ಮನ್ ಕಥೆಗಳು ಯಾರು ತೀರಾ ವಿರಳ ಅದು. ಸೊ ಈಗ ಸೌತಲ್ಲಿ ನೋಡೋದಾದ್ರೆ ಈ ಹಸುರನಾಗ್ಲಿ, ಕರ್ಣ ಆಗ್ಲಿ ಈ ತರದೊಂದು ಫೀಲ್ ಸಿನಿಮಾಗಳನ್ನ ಇಷ್ಟಪಡ್ತಾರೆ. ಸೊ ಆ ತರದೊಂದು ಝಲಕ್ ಈ ಸಿನಿಮಾದಲ್ಲಿ ಕಾಣಬಹುದು. ಖಂಡಿತ ಸರ್. ಆಕ್ಚುಲಿ ನಾನು ಆಗ್ಲೇ ಹೇಳ್ದಂಗೆ ಮಲಯಾಳಂ, ತಮಿಳ್ ಸಿನಿಮಾಗಳು ಮಾತ್ರ ಕಂಟೆಂಟ್ ಅಂತ ಹೇಳ್ತಾ ಇದ್ರಲ್ಲ. ನಾನು ಪ್ರೌಡಾಗಿ ಹೇಳ್ತೀನಿ ನಮ್ದು ಕೂಡ ಒಳ್ಳೆ ಬೆಸ್ಟ್ ಕಂಟೆಂಟ್ ಸಿನಿಮಾಗಳೇ. ಅದು ಸಖತ್ತಾಗಿ ಬಂದಿದೆ ಮಹಾದೇವ. ಯಾಕಂದ್ರೆ ನಾವು ತಮಿಳ್, ತೆಲುಗು ಕೂಡ ಡಬ್ಬಿಂಗ್ ಮಾಡೋ ಯೋಚನೆ ಇತ್ತು. ಬಟ್ ಸ್ಟಿಲ್ ಅದು ಪ್ರೋಸೆಸ್ ಅಲ್ಲಿ ಇದೆ. ಏನಾಗುತ್ತೆ ನೋಡಿ, ಅಲ್ಲಿಂದನೇ ನಮಗೆ ಫೋನ್ ಕಾಲ್ಸ್ ಬರ್ತಾ ಇತ್ತು ಡಬ್ಬಿಂಗ್ ಮಾಡ್ಕೊಡಿ ಅಂತ ಅಂದ್ಬಿಟ್ಟು. ಬಟ್ ಇನ್ನೂ ಅದು ಮಾತುಕತೆ ನಡೀತಿದೆ. ಬಟ್ ನಾವು ಅವ್ರಿಗೆ ಏನೋ ಚಾಲೆಂಜ್ ಮಾಡ್ತಿದೀವಿ ಆ ತರ ಅಂತ ಅಲ್ಲ ಸರ್. ಅವ್ರ ರೇಂಜಲ್ಲಿ ಮಾಡಿದಾರೆ, ನಾವು ನಮ್ಮ ರೇಂಜಲ್ಲಿ ಮಾಡಿದೀವಿ. ಡೆಫಿನೆಟ್ಲಿ ಕತೆ ಮೇಲೆ ಡಿಪೆಂಡ್ ಅದು. ಅವ್ರವ್ರ ಕಂಟೆಂಟ್ಸ್ ನಮ್ಮ ಕಂಟೆಂಟ್ ಮೇಲೆ ನಾವು ಇದು ಮಾಡ್ಕೊಂಡು ನಮ್ಮ ಹ್ಯಾಂಗ್‌ಮ್ಯಾನ್ ಆಗಿರ್ಬೋದು. ಮತ್ತೆ ಒಳಗಡೆ ಇನ್ನೂ ಸುಮಾರು ಕಂಟೆಂಟ್ಸ್ ಇದೆ ಆಕ್ಚುಲಿ. ಇದರಲ್ಲಿ ಚಿಕ್ಕ ಬ್ಲೆಂಡ್ ಕಿಟ್ಟಿ ಸರ್ದು ಒಂದು ಮಾಫಿಯಾ ಟ್ರ್ಯಾಕ್ ಕೂಡ ಇದೆ. ಅವಾಗ ತಾನೇ ಇಲ್ಲಿಗೆ ಡ್ರಗ್ಸ್ ಇದೆಲ್ಲ ಬಂದಿರೋಂಥ ವಿಷಯಗಳು. ಇದು ಆಕ್ಚುಲಿ ಓಲ್ಡ್, ಅವಾಗ 80s ಆಗಿರೋದ್ರಿಂದ ಅವಾಗ ಇನ್ನ ಇಲ್ಲೆಲ್ಲ ಮಾಫಿಯಾ ಬಂದಾಗ ಹಿಂಗಿತ್ತು. ಈ ತರ ಒಬ್ಬೊಬ್ರದ್ದು ಒಂದೊಂದು ಪಾತ್ರಗಳಿದಾವೆ. ಇದ್ರ ಮೇಲೆ ನಾವು ಮಾಡ್ಕೊಂಡು ಹೋಗಿರೋದು ಸರ್. ಇನ್ನು ಬಹಳ ಮುಖ್ಯವಾಗಿ ದೊಡ್ಡ ಸೇರ್ಪಡೆ ಅಂತಂದ್ರೆ ಮಾಲಾಶ್ರೀ ಮೇಡಮ್ ಅವರು ಒಂದ್ ಕಾಲದಲ್ಲಿ ದುರ್ಗಿ ಮತ್ತೆ ಶಕ್ತಿ ಪಿಕ್ಚರ್ಗಳಲ್ಲಿ ಹೆಂಗ್ ಕಾಣಿಸ್ತಾ ಇದ್ರು ಅದೇ ತರದೊಂದು ಲುಕ್ ಅಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಅವ್ರ ಪಾತ್ರ ಹೇಗಿರುತ್ತೆ ಮತ್ತೆ ಈ ತರದೊಂದು ಪಾತ್ರದಲ್ಲಿ ಅವ್ರನ್ನ ನೀವು ಅನ್ಕೊಂಡಿದ್ದು ಅಂದ್ರೆ ಈ ಪಾತ್ರ ಇವ್ರು ಮಾಡ್ಲೇಬೇಕು ಅಂತ ಮೊದಲೇ ಡಿಸೈಡ್ ಆಗಿತ್ತಾ, ಅಥವಾ ಸಿನಿಮಾ ನಡೀತಾ ನಡೀತಾ ಈ ಪಾತ್ರಕ್ಕೆ ಇವ್ರು ಬಂದ್ರೆ ಚೆನ್ನಾಗಿರುತ್ತೆ ಅನಿಸ್ತಾ? ಕತೆ ಆಗಿ ಸಿನಿಮಾ ಶೂಟ್ ಆದ್ಮೇಲೆ ಒಂದು ಗೆಸ್ಟ್ ಅಪಿಯರೆನ್ಸ್ ಬೇಕು ಅಂತ ಟೀಮಲ್ಲಿ ಡಿಸ್ಕಷನ್ ಆಯ್ತು. ಯಾರು ಆದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು, ಇಲ್ಲ ಲೇಡಿಗೆ ಹೋದ್ರೆ ಚೆನ್ನಾಗಿರುತ್ತೆ ಅನ್ನೋ ತರ ಟೀಮಲ್ಲಿ ಡಿಸ್ಕಷನ್ ಆಗಿ ಮಾಲಾಶ್ರೀ ಮೇಡಮ್ ಜೊತೆ ಬಟ್ ಒಪ್ತಾರಾ ಅಂತ ಹೋಗಿ ಕತೆ ಹೇಳಿದ್ಮೇಲೆ ಇಮಿಡಿಯೇಟ್ ಆಗಿ ನೋ ಅಂದೇ ಇಲ್ಲ, ಒಪ್ಬಿಟ್ರು. ಆಕ್ಚುಲಿ ಇದು ಗೆಸ್ಟ್ ಅಪಿಯರೆನ್ಸ್ ತರ ಮಾಡಿದ್ದು. ಬಂದು ಅವರು ಬಂದು ಹೋಗೋ ಅಷ್ಟವರೆಗೂ ಆಡಿಯನ್ಸ್ ಸಖತ್ ಎಂಜಾಯ್ ಮಾಡ್ತಾರೆ. ಮೇ ಬಿ ಆ ಸೀಕ್ವೆನ್ಸ್ಗಂತೂ ತುಂಬಾ ವಿಜಿಲ್ಸ್ ಬರುತ್ತೆ. ತುಂಬಾ ಅದು ಬಂದು ಸೆಕೆಂಡ್ ಹಾಫ್ ಬರುವಂತ ಪಾತ್ರ ಮೇಡಮ್ದು. ಸಖತ್ ವಿಜಿಲ್ಸ್ ಬರುತ್ತೆ, ಸಖತ್ ಥ್ರಿಲ್ ಫೀಲ್ ಆಗ್ತೀವಿ. ಬಟ್ ಅವ್ರಿಗೆ ಇವತ್ತು ಕೂಡ ಸೇಮ್ ಎನರ್ಜಿ, ಸೇಮ್ ಇಸಮ್ ಸಖತ್. ಅವರು ಆಕ್ಚುಲಿ ಅವ್ರೇನ್ ಕಷ್ಟ ಪಡ್ಬೇಕಾಗಿಲ್ಲ. ಬಟ್ ಸ್ಟಿಲ್ ಅವರು ಒಂದು ಅವರು ಏನೋ ಹೊಸಬ್ರು ತರ. ನಾವೆಲ್ಲ ಚಿಕ್ಕ ಮಕ್ಳಿದ್ದಾಗ ಅವ್ರನ್ನೆಲ್ಲ ಟಿವಿಯಲ್ಲಿ ನೋಡಿ ಇದು ಮಾಡಿದ್ರು. ಸ್ಟಿಲ್ ನಮ್ಗೆ ಸೇಮ್ ರೆಸ್ಪೆಕ್ಟ್ ಕೊಡ್ತಾರೆ. ಅವ್ರಾಗಿರ್ಬೋದು, ಶ್ರುತಿ ಮೇಡಮ್ ಆಗಿರ್ಬೋದು. ಒಬ್ಬ ಡೈರೆಕ್ಟರ್ ಅಂತಂದ್ರೆ ಅವ್ರು ಕೊಡೋ ರೆಸ್ಪೆಕ್ಟ್ಗೆ ನಮ್ಗೆ ಒಂಥರ ಮುಜುಗರ ಆಗುತ್ತೆ. ಆ ತರ ಒಂಥರ ತುಂಬಾ ಪ್ರೌಡ್ ಅನ್ಸುತ್ತೆ. ನಮಗೂ ಕೂಡ ಇಂಥ ದೊಡ್ಡವ್ರ ಜೊತೆ ಕೆಲಸ ಮಾಡಿದ್ದು ಒಂಥರ ಸಖತ್ ಖುಷಿ ಅನ್ಸುತ್ತೆ ಆಕ್ಚುಲಿ. ಕೊನೆಯದಾಗಿ ಯಾವ ಹಂತದಲ್ಲಿದೆ, ಏನೇನು ಕೆಲಸಗಳು ನಡೀತಾ ಇದೆ ಸರ್? ಈಗ ಮೇ 30 ಅಂತ ಫಿಕ್ಸ್ ಆಗಿದ್ರೆ, ಸೊ ಪಕ್ಕಾ ಡೇಟ್ ಅವತ್ತೇ ರಿಲೀಸ್ ಆಗೋ ಪ್ಲಾನ್ಸ್ ಇದೆಯಾ? ಕನ್ಫರ್ಮ್ ಆಗುತ್ತೆ ಸರ್, ನೋ ಡೌಟ್. ಸಿನಿಮಾದ ಎಲ್ಲ ಕೆಲಸ ಮುಗಿದೋಗಿದೆ. 99% ಕೆಲಸ ಮುಗಿದೋಗಿದೆ. 1% ಇನ್ನೊಂದು 4-5 ದಿನ ಅಷ್ಟೇನೆ ಕೆಲಸ. ಆಲ್ಮೋಸ್ಟ್ ಎಲ್ಲ ಮುಗಿತಿನೆಲ್ಲ ನಾವು ಪ್ರಮೋಷನ್ ಕಡೆ ಫೋಕಸ್ ಮಾಡ್ತಾ ಇದೀವಿ. ಜೊತೆಗೆ ಈಗ ಥಿಯೇಟರ್ದೆಲ್ಲ ಲಿಸ್ಟ್ ಮಾಡ್ಕೊಂಡು, ಜೊತೆಗೆ ಎಲ್ಲಾನು ಏನೇನೆಲ್ಲ ಪ್ರಮೋಷನ್ಸ್ ಮಾಡಬೇಕು ಅನ್ನೋ ತರ. ಹಾಗಾಗಿ ಇವಾಗ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ಸರ್ ಮತ್ತೊಂದು ಅಂತಂದ್ರೆ ಈ ತರದೊಂದು ಕಥೆಯನ್ನ ಮೆಚ್ಚಿ ಸಿನಿಮಾ ಮಾಡೋಕ್ಕೆ ಸಾಕಷ್ಟು ನಿರ್ಮಾಪಕರು ಹಿಂದೇಟಾಕ್ತಾರೆ. ಯಾಕಂದ್ರೆ ಪಿರಿಯಡಿಕ್ ತುಂಬಾ ಹೈ ಬಜೆಟ್ ಆಗುತ್ತೆ, ಇಷ್ಟು ಜನ ಸ್ಟಾರ್ ಕಾಸ್ಟ್ ಇದ್ದಾರೆ, ಬೇಡ ಅಂತ ಯೋಚನೆ ಬರೋದೇ ಜಾಸ್ತಿ. ಸೊ ಅಂಥದ್ರಲ್ಲಿ ನಿಮ್ಮ ನಿರ್ಮಾಪಕರು ಕೇಳಿದಷ್ಟು ಬಂಡವಾಳನ ಹಾಕಿ ಇಡೀ ಸಿನಿಮಾನ ಒಂದು ಒಳ್ಳೆ ರೂಪಕ್ಕೆ ತಂದು ಕೊಟ್ಟಿದ್ದಾರೆ. ಅವ್ರ ಕಡೆಯಿಂದ ಬಂದಂಥ ರೆಸ್ಪಾನ್ಸ್ ಸಿನಿಮಾ ನೋಡಿ? ಇಲ್ಲ ಸರ್, ಕೇಶವ್ ಸರ್ಗೆ ಆಕ್ಚುಲಿ ಈ ಸಿನಿಮಾ ತುಂಬಾ ತೃಪ್ತಿ ತಂದಿದೆ. ಅವರು ಆಕ್ಚುಲಿ ಕೊರೋನಾ ಟೈಮಲ್ಲಿ ಡೈಲಿ ಒಂದೊಂದು ಸಿನಿಮಾ ನೋಡ್ತಾ ಇದ್ದಾರೆ. ಅವ್ರಿಗೂ ಪ್ಯಾಷನ್ ಇದೆ ಸಿಕ್ಕಾಪಟ್ಟೆ. ಒಂದು ದೊಡ್ಡ ಸಿನಿಮಾ ಮಾಡಬೇಕು, ಒಂದು ಬ್ರ್ಯಾಂಡಿಂಗ್ ಆಗಬೇಕು ಅಂತ ಅವ್ರಿಗೂ ಇತ್ತು ಆಕ್ಚುಲಿ. ಸೊ ಅವ್ರಿಗೂ ಕೂಡ ಸಿನಿಮಾದಲ್ಲಿ ಏನಾದ್ರು ಒಂದು ಮಾಡಬೇಕು. ಎಲ್ಲರೂ ಅವ್ರಿಗೇನು ಅಂತಂದ್ರೆ ಕೇರ್ ಪುರಂ ಅಲ್ಲೆಲ್ಲ ಎದುರಿಸ್ತಾ ಇದ್ರು. ಹೋಗ್ಬೇಡ ಸೋತೋಗುತ್ತೆ ಹಾಗೆ ಹೇಗೆ ಅಂತ ಅಂದ್ಬಿಟ್ಟು ಎಲ್ಲರೂ ಆಲ್ಮೋಸ್ಟ್ ಸೋತಿರೋರೇ ಹೋಗ್ಬಿಟ್ಟು ಅವ್ರ ಹತ್ರ ಹೇಳ್ತಾ ಇದ್ರು. ಬಟ್ ಇವ್ರೇನು ಅಂತಂದ್ರೆ ಇಡೀ ಕೇರ್ ಪುರಂಗೆ ನಾನೊಂದು ಚಾಲೆಂಜ್ ಮಾಡಿ, ಸರ್ ನಾನು ಗೆದ್ದು ತೋರಿಸ್ಬೇಕು ಅನ್ನೋದೊಂದು ಛಲ. ಹಾಗಾಗಿ ಅವ್ರಿಗೂ ಒಂದು ಖುಷಿ ಇದೆ, ಒಳ್ಳೆ ಸಿನಿಮಾ ಮಾಡಿದೀನಿ ಅಂತ. ಅವ್ರಿಗೂ ಭಯ ಇತ್ತು ಮೊನ್ನೆ ಫಸ್ಟ್ ಕಾಪಿ ನೋಡಿದ್ಮೇಲೆ. ಅವ್ರಿಗೂ ಒಂದು ಖುಷಿ ಇದೆ, ಈ ಸಿನಿಮಾದಲ್ಲಿ ಏನಾದ್ರು ಸಕ್ಸಸ್ ಆಗೇ ಆಗುತ್ತೆ ಅನ್ನೋ ತರ ಅವ್ರಿಗೆ ಕಾನ್ಫಿಡೆಂಟ್ ಇದೆ. ಮೇಜರ್ ಆಗಿ ಏನು ಅಂತಂದ್ರೆ ಬಿಸ್ನೆಸ್ ಮಾಡಿ ದುಡ್ಡು ಮಾಡಬೇಕು, ಮೇನ್ ಕಾನ್ಸೆಪ್ಟ್. ಏನೇ ಪ್ಯಾಷನ್ ಇದ್ರೂ ಕೂಡ ದುಡ್ಡು ಮಾಡೋದೊಂದು ಮೇಜರ್ ಆಗಿರೋದ್ರಿಂದ ಅದು ಮಾಡ್ಲೇಬೇಕು. ನಮಗೂ ಕೂಡ ಏನು ಅಂತಂದ್ರೆ ಅವ್ರು ಅಟ್ಲೀಸ್ಟ್ ಅವ್ರು ಸೇಫ್ ಆಗ್ಬಿಟ್ರೆ ನಾವು ಗೆದ್ವಿ. ಮೇಜರ್ ಆಗಿ ಇನ್ನೊಂದು ಸಿನಿಮಾ ಅಟ್ಲೀಸ್ಟ್ ಅವರು ಮಾಡ್ಕೊಂಡು ಹೋಗ್ತಿರ್ತಾರೆ. ಹಾಗಾಗಿ ಅವರು ಸೇಫ್ ಆಗ್ಬೇಕು, ನಮಗೂ ಒಳ್ಳೆ ಹೆಸರು ಬರ್ಬೇಕು. ಇದೇ ಮೇನ್ ಕಾನ್ಸೆಪ್ಟ್.